ಹಾಲು ದುಡ್ಡು ತಿಂದಿರೋರು ಸರ್ವನಾಶ ಆಗೋಗ್ತಾರೆ ಅಂತ. ಅದು ಕೆಲವು ದಾಖಲೆಗಳು ಇದೆ ನನ್ನ ಹತ್ರ ದಾಖಲೆಗಳೆಲ್ಲ ಇಟ್ಕೊಂಡೇ ನಾನು ಮಾತಾಡ್ತಿಲ್ಲ. ನನ್ನ ಹತ್ರನೂ ದಾಖಲೆಗಳಿದೆ, ಎಲ್ಲ ದಾಖಲೆಗಳಿದೆ. ನಾನು ಫೈಲ್ ಮಾಡಿದ್ದೀನಿ. ಹಾಲು ದುಡ್ಡು ತಿಂದರೆ ಸರ್ವನಾಶ ಆಗೋಗ್ತಾರೆ ಅಂತ ಯಾರು ಹೇಳಿದ್ರು ಎಲ್ರಿಗೂ ಹೇಳ್ತಾರೆ. ನನ್ನ ಹತ್ರ ದಾಖಲೆಗಳು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ನೀವು ಮಾತು ಕೊಟ್ಟಿದ್ರೆ ಆ ಮಾತು ಮೇಲೆ ನಡ್ಕೊಳ್ಳಿ. ಹಿಂದಿನ ತಿಂಗಳು ಅಂದರೆ ಜೂನ್ ಹಿಂದಿನ ತಿಂಗಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆರೋಪ ಓಡಾಡ್ತಾ ಇತ್ತು ತಂಡವೇ ಡೈರಿ ಮೇಲೆ. ಏನಂತ ಆರೋಪ ಓಡಾಡ್ತಾ ಇತ್ತು ಅಂದರೆ ಸ್ಕ್ಯಾಮ್ ಆಗಿದೆ ಈ ಡೈರಿಯಲ್ಲಿ, ದುಡ್ಡು ತಿಂದಾಕಿದ್ದಾರೆ, ದುಡ್ಡು ಯೂಸ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಆರೋಪ ಓಡಾಡ್ತಾ ಇತ್ತು. ಆ ಆರೋಪ ಓಡಾಡಿದಾಗ ನಾವೇನು ಮಾಡಿದ್ವಿ, ನಮ್ಮೂರು ಮರ್ಯಾದೆ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವೊಂದು ಇಲ್ಲಿ ಇದೇ ಪತ್ರಿಕಾಗೋಷ್ಠಿಯನ್ನು ಕರೆದು ಪ್ರೆಸ್ ಮೀಟ್ ಮಾಡಿ ನಾವು ಏನು ಅಧ್ಯಕ್ಷರಿದ್ದಾರೆ ಜೆ ಕಾಂತರಾಜ್ ಅವರು, ಡೈರೆಕ್ಟರ್ಗಳಿದ್ದಾರೆ, ಅವ್ರಿಗೊಂದು ಪ್ರಶ್ನೆ ಮಾಡಿದ್ವಿ. ಈ ಥರ ಆಗಿದೆಯಾ ಇಲ್ವಾ, ಇದು ನಿಜಾನ ಸುಳ್ಳ ಅಂತೆಲ್ಲ ಕೇಳಿದ್ವಿ. ಅದು ಪ್ರತ್ಯುತ್ತರವಾಗಿ ಅವರು 17/6/2026 ಒಂದು ಸಾರ್ವಜನಿಕ ಸಭೆ ಮಾಡ್ತಾರೆ. ಸಾರ್ವಜನಿಕ ಸಭೆಯಲ್ಲಿ ನಮ್ಮ ಪ್ರೆಸ್ಸವರೆಲ್ಲ ಬಂದಿರ್ತಾರೆ. ಆ ಸಭೆಯಲ್ಲಿ ಅದು ಆರೋಪ ಆಗಿರೋದು ನಿಜ, ಆರೋಪ ಏನು ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಓಡಾಡ್ತಾ ಇದೆ ಅದು ಆಗಿರೋದು ನಿಜ. 2,20,000 ಚಿಲ್ಲರೆ ಸೆಕ್ರೆಟ್ರಿ ಯೂಸ್ ಮಾಡ್ಕೊಂಡಿದ್ದಾರೆ, ಪರ್ಸ್ನಲ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಾಗಿರೋದು ನಿಜ ಅಂತೇಳಿ ಒಪ್ಕೊಂಡಾದ್ಮೇಲೆ ಒಂದು ಮಾತು ಕೊಡ್ತಾರೆ ಹಂಗೆ ಊರಿನ ಜನದ ಮುಂದೆ. ನಾವೊಂದು ಪ್ರಶ್ನೆ ಕೇಳ್ತೀವಿ, ಸರ್ ಮುಂದಿನ ಹಂತ ಏನು, ಸೆಕ್ರೆಟ್ರಿಗೆ ನೆಕ್ಸ್ಟ್ ಯಾರು ಏನು ಅಂತೆಲ್ಲ ಕೇಳಿದಾಗ ಇದೇ ಡಿ ಎಮ್ ಇದ್ದಾರೆ ಡೈರಿಗೆ ನರೇಂದ್ರ ಮತ್ತು ಜೆ ಕಾಂತರಾಜ್ ಅವರು ಮತ್ತು ಡೈರೆಕ್ಟ್ರುಗಳು ಮತ್ತು ಸಾರ್ವಜನಿಕರು ಎಲ್ಲರ ಮುಂದೆ ಒಂದು ಮಾತು ಹೇಳ್ತಾರೆ. ಯಾರ್ಯಾರು ಡಿಗ್ರಿ ಆಗಿದೆಯೋ ಅವರೆಲ್ಲ ಅಪ್ಲಿಕೇಶನ್ ಆಗಿದ್ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ ಸೆಕ್ರೆಟ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ಅವರು. ಆಮೇಲೆ ನಮಗೆ ಈ 2,20,000 ಏನಾಗಿದೆ ಅಂತ ಅವ್ರು ತೋರಿಸಿದ್ರು. ಅದ್ರ ಮೇಲೆ ನಮ್ಗೆ ಇನ್ನೂ ಅನುಮಾನ ಇದೆ, ಕಟ್ಟಿದ್ದಾರೆ ಇಲ್ವ ಅನ್ನೋದು ಒಂದು ಪ್ರಶ್ನೆ. ಅದು ಇನ್ನೂ ಜಾಸ್ತಿ ಆಗಿದೆ, 2,20,000 ಚಿಲ್ಲರೆ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ ಅಂತ ಅನುಮಾನ ಇದೆ. ನಾವು ಅದರಿಂದ ಕೆಲವೊಂದು ಅರ್ಜಿ ಕೊಡ್ತೀವಿ. ಇದೇ ಜೆ ಕಾಂತರಾಜ್ ಅವ್ರಿಗೆ ಅರ್ಜಿ ಕೊಡ್ತೀವಿ. ಮೊನ್ನೆ ರೀಸೆಂಟಾಗಿ ಒಂದು ಮೀಟಿಂಗ್ ಮಾಡ್ತಾರೆ ಡೈರಿಯಲ್ಲಿ. ಅರ್ಜಿ ಕೊಟ್ಟಾಗ ನೋಡಿ, ಅರ್ಜಿ ಕೊಟ್ಟಿದ್ದೀವಿ. ಊರಿನ ಜನರ ಹತ್ರ ಎಲ್ಲ ಸೈನ್ ಮಾಡಿಸಿ ಅರ್ಜಿ ಕೊಡ್ತೀವಿ. ಆ ಅರ್ಜಿ ಕೊಟ್ಟಾಗ ಅವ್ರ ಆನ್ಸರ್ ಏನಿತ್ತು ಅಂದರೆ, ನಾವು ಇದ್ರಲ್ಲಿ ಕೇಳಿರೋದು ಏನೇನು ಕೇಳಿದ್ದೀವಿ ಅಂದರೆ, ನಗದು ಪುಸ್ತಕ, ಲೆಡ್ಜರ್ ಪುಸ್ತಕ, ವಾರ್ಷಿಕ ಲೆಕ್ಕಪತ್ರಗಳು, ಆಡಿಟ್ ವರದಿಗಳು, ಬ್ಯಾಂಕ್ ಖಾತೆ ವಿವರಗಳು, ಆಡಳಿತ ಮಂಡಳಿ ಹಾಗೂ ಸಾಮಾನ್ಯ ಸಭೆಗಳ ಕಾರ್ಯವಿವರ ಪುಸ್ತಕಗಳು, ಮಿನಿಟ್ಸ್ ಬುಕ್ನ ಕೇಳ್ತೀವಿ. ಬಟ್ ಅವ್ರು ಕೇಳಿದಾಗ ಏನು ಉತ್ತರ ಕೊಡ್ತಾರೆ ನಮಗೆ ಅಂದರೆ, ಕೊಡೋಕ್ಕಾಗಲ್ಲ, ಇದರಲ್ಲಿ ಕೆಲವೊಂದು ಕೊಡ್ತೀವಿ. ಸರಿ ಸರ್, ನೀವು ಏನು 2,20,000 ಅಂತ ಯಾವ ರೀತಿ ತೋರಿಸಿದ್ರಿ? ಅವತ್ತು ಹೇಳಿದಾಗ ಏನಂದರೆ, ನೋಟಿಸ್ ಬೋರ್ಡ್ ಮೇಲೆ ಅಂಟಿಸ್ತೀವಿ ನಾವು, ಎಷ್ಟಾಗಿದೆ ಅಮೌಂಟು, ಎಷ್ಟು ತಿಂದಾಕಿದ್ದಾರೆ, ಎಷ್ಟು ಪರ್ಸ್ನಲ್ ಯೂಸ್ ಮಾಡಿದ್ದಾರೆ ಸೆಕ್ರೆಟ್ರಿ, ಇದೆಲ್ಲ ಹೇಳಿದ್ರು ಅವರು. ಬಟ್ ಹೇಳಿನ ಮಾತು ಪ್ರಕಾರ ನಿಂತ್ಕೊಂಡಿಲ್ಲ. ಒಂದು ಪಾಯಿಂಟ್. ಎರಡನೇ ಪ್ರಶ್ನೆ, ಸೆಕ್ರೆಟ್ರಿನ ಡಿಗ್ರಿ ಯಾರ್ಯಾರ್ದಾಗಿದೆ, ಇವ್ರಿಗೆ ಅಪ್ಲಿಕೇಶನ್ ತಗೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಜೆ ಕಾಂತರಾಜ್ ಅವರು ಹೇಳ್ತಾರೆ. ಬಟ್ ಆ ಥರ ನಡ್ಕೊಂಡಿಲ್ಲ. ಅಲ್ಲ ಸರ್, ನೀವು ಅವತ್ತು ಆ ಥರ ಹೇಳಿದ್ರಲ್ವ, ಯಾಕೆ ಇವತ್ತು ಈ ಥರ ಮಾಡ್ತಾಯಿದ್ದೀರ ಅಂತ ಕೇಳಿದ್ರೆ ಮೊನ್ನೆ ಒಂದು ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ಹೌದು ಸರ್, ನಿಮ್ಮ ಹತ್ರ ಅಧಿಕಾರ ಇದೆ, ಎಲ್ಲ ಇದೆ, ಅದಕ್ಕೋಸ್ಕರ ನೀವು ಈ ಥರ ಮಾತಾಡಿದ್ದೀರಾ. ನೀವು ಪ್ರಭಾವಿ ಮುಖಂಡರು, ರಾಜಕಾರಣಿಗಳು. ಯಾರು ಹೇಳಿದ್ದಂಗೆ? ಜೆ ಕಾಂತರಾಜ್ ಅವರು ಪ್ರಭಾವಿ ಮುಖಂಡರು. ಅಂದ್ರೆ ಈ ಡೈರಿಯಲ್ಲಿ ಇನ್ನ ಯಾವ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ನಡೆದಿದೆ ಅಂತ ನಮಗೆ ಅನುಮಾನ ಇದೆ ಸರ್. ನಾನು ತಗೊಂಡೋಗಿ ಒಂದು ಅರ್ಜಿ ಕೊಡ್ತೀನಿ. ಆ ಅರ್ಜಿಗೆ ಅವ್ರು ಏನು ಮಾಡಿಲ್ಲ ಅಂದರೆ ಕೊಡ್ಬೋದಿತ್ತು, ದಾಖಲೆಗಳನ್ನ ಕೊಡ್ಬೋದಿತ್ತು, ಇಲ್ಲ ಸಾರ್ವಜನಿಕವಾಗಿ ಬೋರ್ಡ್ ಅಂಟಿಸ್ಬೋದಿತ್ತು, ಪ್ರಿಂಟ್ ತೆಗೆದುಬಿಟ್ಟು ಆಗ್ಬೋದಿತ್ತು. ಬಟ್ ಆದರೆ ಅವರು ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತು ಅಂತಾರೆ. ಅದರಿಂದ ನಾಳೆ ದಿನ, ಇವತ್ತಿನ ದಿನ ಡೈರಿಯಲ್ಲಿ ಈ ಥರ ಆಗಿದೆ, ನಾಳೆ ದಿನ ಸೊಸೈಟಿ ಆಗಿರ್ಬೋದು, ಇಲ್ಲ ಇನ್ನೊಂದು ಪಂಚಾಯತಿ ಆಗಿರ್ಬೋದು. ಇವಾಗ ಕೊಂಡೇಬಾವಿ ಅಂದರೆ ಪ್ರಭಾವಿ ಮುಖಂಡರು ಯಾರು ಅಂದರೆ ಜೆ ಕಾಂತರಾಜ್ ಅವ್ರ ಹೆಸರೇ ಹೇಳ್ತಾರೆ. ಎಲ್ಲದರಲ್ಲೂ ಇದೇ ಥರ ಆಗಿರ್ಬೋದು. ಈಗ ಏನು ಊರಿನಲ್ಲಿ ವಾಟರ್ ಫಿಲ್ಟರ್ಸ್ ಇದೆ, ನಮ್ಮೂರಲ್ಲಿ ಜಾಸ್ತಿ ಜನ ಆಕಾಂಕ್ಷಿಗಳಿದ್ದಾರೆ, ಡಿಗ್ರಿ ಓದಿರೋರು, MBA ಮಾಡಿರೋರು ಇದ್ದಾರೆ. ದಯವಿಟ್ಟು ನೀವು ಏನು ಹೇಳಿದರೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಇದೇ ನಮ್ಮ ಡಿಮ್ಯಾಂಡ್. ಯಾವ ಪಾಯಿಂಟ್ ಹೇಳ್ತಾ ಇದ್ದಾರೆ ನೀವು? ಸೆಕ್ರೆಟ್ರಿ ಪೋಸ್ಟ್ ಏನು ಹೇಳಿದ್ರು, ಈಗ 6 ತಿಂಗಳಿಗೆ ನಾವು ಅವ್ರು ಏನು ಹೇಳಿದರು ಅಂದರೆ, ನಮಗೆ 6 ತಿಂಗಳಿಗೆ ಟೆಂಪ್ರರಿಯಾಗಿ ತೊಗೊಂಡಿದ್ದೀವಿ ಅಂತ. ಯಾಕೆ ಟೆಂಪ್ರರಿಯಾಗಿ ತೊಗೋಬೇಕು? ನಮ್ಮ ಪ್ರಶ್ನೆ, ಯಾಕೆ ಟೆಂಪ್ರರಿಯಾಗಿ ತೊಗೋಬೇಕು? ಪರ್ಮನೆಂಟಾಗೆ ತೊಗೊಳ್ಳಿ ಬಿಡಿ. ಏನು ಅವ್ರು ಹೇಳಿದ್ರು ಅದ್ರ ಪ್ರಕಾರ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ಲಿಕೇಶನ್ ತೊಗೊಂಡು ಡಿಗ್ರಿ ಆಗಿರೋದು, MBA ಆಗಿರೋದು ಯಾರು ಇರ್ತಾರೋ ಅವ್ರಿಗೆ ಎಕ್ಸಾಮ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಳ್ಳಿ ಬಿಡಿ, ಪರ್ಮನೆಂಟಾಗಿ ತೊಗೊಳ್ಳಿ ಅವರು.
ಯಾಕೆ ಟೆಂಪ್ರರಿಯಾಗಿ ಯಾಕೆ ತಗೊಂಡ್ರು? ನಾವು ಇದ್ರ ಸುತ್ತ ಅನುಮಾನ ಇದೆ ನನಗೆ. ಇದ್ರ 2,24,000 ಇನ್ನೂ ಜಾಸ್ತಿ ಆಗಿದೆ. ಇದು ಮುಚ್ಚಕ್ಕೋಸ್ಕರ ಏನಾದರೂ ಅವ್ರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಎಷ್ಟಿರ್ಬೋದು ಅಂದಾಜು? ನಿಮ್ಮ ಅಂದಾಜು ಏನಾದ್ರು ಇದೆಯಾ ಸರ್? ಅಂದಾಜು ನಾವು ಆ ಥರ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಇವತ್ತು 20 ಲಕ್ಷ 30 ಲಕ್ಷ ಸರ್, 1 ರೂಪಾಯಿ ಆದರೂ ಇದೆ, 2 ರೂಪಾಯಿ ಇದೆ ಅಂತ ಹೇಳಿದ್ವಿ. 1,000 ರೂಪಾಯಿ ಒಪ್ಕೊಂಡಿದ್ದಾರೆ. ಬಟ್ ಇನ್ನೂ ಇದೆ. ಇದು ಆಗಿಲ್ಲ ಅಂದರೆ ಸರಿ ನೋಟಿಸ್ ಬೋರ್ಡ್ಗೆ ಹಾಕಿ. ನೀವು ಅವ್ಯವಹಾರ ನಡೆದಿಲ್ಲ, ಇಷ್ಟ ನಡೆದಿರೋದು ಅವ್ಯವಹಾರ ಅಂತ ನೋಟಿಸ್ ಬೋರ್ಡ್ಗೆ ಹಾಕಿ. ಏನೇನು ನಡೆದಿದೆ ಅದನ್ನೆಲ್ಲ ದಾಖಲೆಗಳು ಕೊಡಿ. ನಿಮ್ಮ ಮಾಧ್ಯಮದವ್ರ ಹತ್ರ ಇದೆ ನೋಡಿ, ಅವ್ರು ಏನು ಮಾತಾಡಿದ್ರು, ಜೆ ಕಾಂತರಾಜ್ ಅವರು ಏನು ಮಾತಾಡಿದ್ರು ಎಲ್ಲ ಇದೆ ನೋಡಿ. ಮಾಧ್ಯಮ ಮಿತ್ರರ ಹತ್ರ ಎಲ್ಲ ಇದೆ, ಪ್ರೂಫ್ ಇದೆ. ಇದುವರೆಗೂ ಡೈರಿ ಬೋರ್ಡ್ ಹಾಕ್ಸಿಲ್ಲ ನೋಡಿ ಸರ್. ಕ್ಯಾಪ್ಚರ್ ಮಾಡಿ ಸರ್. ಇಷ್ಟು ದಿನ ಆಯಿತು, ಆಲ್ರೆಡಿ 1 ತಿಂಗಳಾಯ್ತು. ಎಷ್ಟು ದಿನ ಬೇಕು ಸರ್ ಬೋರ್ಡ್ ಹಾಕ್ಸೋಕ್ಕೆ? ಪೇಂಟ್ ಮಾಡಿ ಹೋಗೋದಕ್ಕೆ ಪೇಂಟಲ್ಲಿ ಬರೆದು ಹೋಗ್ತಾರೆ. ಇಲ್ಲ ಒಂದು ಬೋರ್ಡ್ ಪ್ರಿಂಟ್ ಮಾಡಿ ಹಾಕ್ಸೋಕ್ಕೆ ಎಷ್ಟು ದಿನ ಬೇಕು ಸರ್? 1 ದಿನ 2 ದಿನ ವಾರ ತಿಂಗಳಾಯಿತು ಸರ್. ನಾವು ಆಲ್ರೆಡಿ ಪ್ರಶ್ನೆ ತೆಗೆದು ಇನ್ನೂ ಬೋರ್ಡ್ ಹಾಕ್ಸಿಲ್ಲ ಸರ್. ಸರ್, ನಿಮ್ಮ ಗ್ರಾಮದಲ್ಲಿ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ವಂಚಿತ ಆಗಿದ್ರು ಕೂಡ ನೀವು ಯಾಕೆ ಧ್ವನಿ ಎತ್ತಿಲ್ಲ? ಇವಾಗ ಮಾತ್ರ ಯಾಕೆ ಮಾತಾಡ್ತೀವಿ? ಏಕಾಏಕಿ ಇವಾಗ ಎತ್ತಾ ಇದ್ದಾರೆ ಯಾಕೆ ಅಂತ? ಸರ್ ಏಕಾಏಕಿ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ನೀರಾಗಿರ್ಬೋದು, ಒಂದು ರಸ್ತೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಯಾಕೆ ತಂದಿಲ್ಲ ಏನು ಅಂತ? ಸರ್ ಅದೇ ಸರ್, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಒಂದು ಆರೋಪ ಬಂತು, ಅಲ್ಲಿಂದ ನಾವು ಎಚ್ಚೆತ್ಕೊಂಡಿದ್ದೀವಿ ಸರ್. ಊರಿನ ಮರ್ಯಾದೆ ಇಲ್ಲಿಂದ ಹೋಗ್ತಾ ಇದ್ದಲ್ಲ, ಇದು ಹಿಂಗೆ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಚ್ಚೆತ್ಕೊಂಡು ನಾವು ಇದನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಇದನ್ನ ಇಷ್ಟಕ್ಕೆ ನಿಲ್ಲಿಸಲ್ಲ. ಏನು ಮೂಲಭೂತ ಸೌಕರ್ಯ ಇದೆ, ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ನೀರಾಗಿರ್ಬೋದು, ಒಂದು ಪಂಚಾಯತಿ ಆಗಿರ್ಬೋದು, ಒಂದು ಲೈಬ್ರರಿ ಆಗಿರ್ಬೋದು, ಇಲ್ಲ ಈ ಪಶು ಆಸ್ಪತ್ರೆ ಆಗಿರ್ಬೋದು, ಎಲ್ಲನೂ ನಮಗೆ ಸಿಗೋವರೆಗೂ, ನಮ್ಮೂರಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಗೋವರೆಗೂ ನಾವು ಈ ಹೋರಾಟ ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತೀವಿ. ಇದು ಯಾವುದೇ ನನ್ನ ವೈಯಕ್ತಿಕಲ್ಲ, ಇಲ್ಲ ನಮ್ಮ ಮನೆಗಲ್ಲ, ಇಲ್ಲ ಯಾರಿಗಲ್ಲ, ಊರಿನ ಜನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಜನ. ಸುಮ್ಮನೆ ಅವ್ರ ಹಿಂದೆ ಹೋದರೆ ಇವ್ರ ಹಿಂದೆ ಹೋದರೆ ಹಂಗಂತಾರೆ ಹಿಂಗಂತಾರೆ ಅನ್ನೋದು ಬಿಟ್ಟು, ನ್ಯಾಯ ಏನಿದೆ ನ್ಯಾಯದ ಪರ ಇದೆ. ಅನ್ಯಾಯ ಮಾಡ್ತಾ ಇದ್ರು, ಇದು ಅನ್ಯಾಯ ಅಂತ ಗೊತ್ತಿದ್ರು ಅವ್ರ ಜೊತೆ ಯಾರ್ಯಾರು ಕೈ ಜೋಡಿಸ್ತಿರೋ ಇದು ತಪ್ಪು ಸರ್. ಯಾರ್ಯಾರು ಕೈ ಜೋಡಿಸಿರ್ತಾರೋ, ನ್ಯಾಯ ಏನಿದ್ರೆ ಅದಿರಿ. ಯಾರಾದರೂ ಆಗಿರ್ಬೋದು, ಇಲ್ಲಿ ನಾನಾಗಿರ್ಬೋದು, ನಾನು ಅನ್ಯಾಯ ಮಾಡ್ತಾ ಇದ್ದರೆ ನನಗೂ ಪ್ರಶ್ನೆ ಮಾಡಿ, ಇಲ್ಲ ಇನ್ನೊಬ್ಬರ ಅನ್ಯಾಯ ಮಾಡ್ತಾ ಇದ್ದರೆ ಅವ್ರಿಗೂ ಪ್ರಶ್ನೆ ಮಾಡಿ. ನ್ಯಾಯದ ಪರವಾಗಿ ಓಡಾಡಿ ಅಂತ ನನ್ನೊಂದು ಅನಿಸಿಕೆ. ತಮ್ಮ ಹೆಸರು?